ನಮಸ್ಕಾರ ಫ್ರೆಂಡ್ಸ್, ನಾನು ನಿಮ್ಮ ಉನ್ನಿಕುಮಾರ್ ಮಾತಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನಾನಿವತ್ತು ನಿಮಗೆ ಭಾರತದಲ್ಲಿ ಆಂಗ್ಲರ ಕಾಲದಿಂದ ಸ್ವತಂತ್ರ ಭಾರತದವರೆಗೂ ಯಾವ್ಯಾವ ಆ್ಯಕ್ಟ್ಗಳು ಜಾರಿಗೆ ಬಂದವು, ಅವುಗಳು ಯಾವ್ಯಾವ ರೀತಿ ಬೆಳವಣಿಗೆ ಆದವು, ಅವು ನಮ್ಮ ಸಂವಿಧಾನಾತ್ಮಕ ಬೆಳವಣಿಗೆಗೆ ಯಾವ ರೀತಿ ಕೊಡುಗೆ ನೀಡಿದ್ವು ಅನ್ನೋದ್ರ ಬಗ್ಗೆ ಹೇಳೋದಕ್ಕೆ ಬಂದಿದ್ದೀನಿ. ಫ್ರೆಂಡ್ಸ್, ಮೊದಲನೇದಾಗಿ ಬ್ರಿಟನ್ನಿನ ಸಂಸತ್ತು ಭಾರತದಲ್ಲಿ ಏನು ಈಸ್ಟ್ ಇಂಡಿಯಾ ಕಂಪ್ನಿ ಆಳ್ವಿಕೆ ನಡೆಸ್ತಾ ಇತ್ತಲ್ಲ, ಅದರ ಆಡಳಿತವನ್ನು ನಿಯಂತ್ರಿಸುವ ಸಲುವಾಗಿ ಹಲವಾರು ಕಾಯ್ದೆಗಳನ್ನು ಅಪ್ ಟು ಎಲ್ಲಿಂದ 1773ರಿಂದ ಹಿಡಿದು 1947ರವರೆಗೂ ಕೂಡ ಹಲವಾರು ಕಾಯ್ದೆಗಳನ್ನು ಜಾರಿಗೆ ತಂದವು. ಅವುಗಳಲ್ಲಿ ಪ್ರಥಮವಾಗಿ 1773ರ ರೆಗ್ಯುಲೇಟಿಂಗ್ ಆ್ಯಕ್ಟ್, 1784ರ ಪಿಟ್ಸ್ ಇಂಡಿಯಾ ಆ್ಯಕ್ಟ್, 1793ರ ಚಾರ್ಟರ್ ಆ್ಯಕ್ಟ್, 1813ರ ಚಾರ್ಟರ್ ಆ್ಯಕ್ಟ್, 1833ರ ಚಾರ್ಟರ್ ಆ್ಯಕ್ಟ್, 1858ರ ಭಾರತ ಸರ್ಕಾರ ಕಾಯ್ದೆ, 1861ರ ಭಾರತ ಕೌನ್ಸಿಲ್ ಕಾಯ್ದೆ, 1892ರ ಭಾರತ ಕೌನ್ಸಿಲ್ ಕಾಯ್ದೆ, 1909ರ ಮಾರ್ಲೆ ಮಿಂಟೋ ಸುಧಾರಣೆಗಳು, 1919ರ ಮಾಂಟೆಗೋ ಚೆಲ್ಮ್ಸ್ಫೋರ್ಡ್ ಸುಧಾರಣೆಗಳು, 1935ರ ಭಾರತ ಸರ್ಕಾರ ಕಾಯ್ದೆ, 1940ರ ಆಗಸ್ಟ್ ಕೊಡುಗೆ, 1942ರ ಕ್ರಿಪ್ಸ್ ಪ್ರಸ್ತಾವನೆ, 1945ರ ವಾವೆಲ್ ಪ್ಲಾನ್ ಹಾಗೂ ಕೊನೆಯದಾಗಿ 1947ರ ಭಾರತ ಸ್ವಾತಂತ್ರ್ಯ ಕಾಯ್ದೆಯನ್ನು ಜಾರಿಗೆ ತಂದು. ಹಾಗಾದರೆ ಮೊದಲನೇದಾಗಿ ಹೇಳಬೇಕು ಅಂತಂದರೆ, ಮುಖ್ಯವಾಗಿ ಭಾರತದಲ್ಲಿ ಆಂಗ್ಲರಿಗೆ ರಾಜಕೀಯವಾಗಿ ತಳಹದಿ ದೊರೆತಿದ್ದು ಮತ್ತು ಅವರು ಭಾರತದಲ್ಲಿ ತಮ್ಮ ಪರಮಾಧಿಕಾರ ಹಿಡಿಯೋದಕ್ಕೆ ಮುಖ್ಯವಾದ ಕಾರಣ ಅಥವಾ ಅಂಶ ಅಂತಂದರೆ 1757ರ ಜೂನ್ 23ರಂದು ಬಂಗಾಳದ ಪ್ಲಾಸಿ ಎಂಬಲ್ಲಿ ನಡೆದಂಥ ಕದನವೇ ಪ್ಲಾಸಿ ಕದನ. ಅದೇ ಇವರಿಗೆ ರಾಜಕೀಯವಾಗಿ ಬಲಾಢ್ಯವಾಗೋದಕ್ಕೆ ಒಂದು ತಳಹದಿ ಆಯಿತು ಅಂತಲೇ ಹೇಳ್ಬೋದು. ಯಾಕೆಂದರೆ ಕ್ರಿಸ್ತಶಕ 1741ರಲ್ಲಿ ಬಂಗಾಳದ ರಾಜ್ಯಪಾಲನಾಗಿ ಅಲಿವರ್ದಿ ಖಾನ್ ಆಳ್ವಿಕೆ ನಡೆಸ್ತಾ ಇರ್ತಾನೆ. ಇವನ ರಾಜಧಾನಿ ಬಂದ್ಬಿಟ್ಟು ಮುರ್ಷಿದಾಬಾದ್. ಇವನು ತಾನು ಸ್ವತಂತ್ರ ಆಡಳಿತಗಾರ ಅಂತ ಘೋಷಣೆ ಮಾಡ್ಕೊಳ್ತಾನೆ. 1756ರಲ್ಲಿ ಅಲಿವರ್ದನ ಖಾನ್ನ ಮೊಮ್ಮಗ ಸಿರಾಜುದ್ದೌಲಾ ಆಳ್ವಿಕೆ ಬರ್ತಾನೆ. ಇಂಥ ಟೈಮಲ್ಲಿ 1750ರ ಜೂನ್ 16ರಂದು ಬ್ರಿಟಿಷ್ ಏನು ಮಾಡ್ತಾರೆ, ಬಂಗಾಳದಲ್ಲಿದ್ದಂಥ ಪೋರ್ಟ್ ವಿಲಿಯಂ ಕೋಟೆನ ವಶಪಡಿಸ್ಕೊಳ್ತಾರೆ. ಯಾರ ಕಡೆಯಿಂದ? ಸಿರಾಜುದ್ದೌಲನ ಕಡೆಯಿಂದ. ಇದರಿಂದ ರಚ್ಚಿಗೆದ್ದಂತಹ ಸಿರಾಜುದ್ದೌಲಾ ಬ್ರಿಟಿಷ್ ವಿರುದ್ಧ ಸೆಣಸಾಡಬೇಕು ಮತ್ತು ಆ ಪೋರ್ಟ್ ವಿಲಿಯಂ ಕೋಟೆನ ವಶಪಡಿಸ್ಕೊಬೇಕು ಅಂತ ಹೇಳಿ ಇಬ್ಬರ ನಡುವೆ ಯುದ್ಧ ನಡೆಯುತ್ತೆ. ಬ್ರಿಟಿಷರ ಕಡೆಯಿಂದ ರಾಬರ್ಟ್ ಕ್ಲೈವ್ ಬರ್ತಾನೆ, ಬಂಗಾಳದ ಕಡೆಯಿಂದ ಸಿರಾಜುದ್ದೌಲಾ. ಎಲ್ಲಿ? 1757 ಜೂನ್ 23ರಂದು ಬಂಗಾಳದ ಪ್ಲಾಸಿ ಎಂಬಲ್ಲಿ ಇಬ್ಬರ ನಡುವೆ ಕದನ ನಡೆಯುತ್ತೆ. ಇದರಲ್ಲಿ ಸಿರಾಜುದ್ದೌಲಾ ಸೋಲ್ತಾನೆ. ಸಿರಾಜುದ್ದೌಲನ ಜಾಗದಲ್ಲಿ ಬಂಗಾಳಕ್ಕೆ ಇದೇ ರಾಬರ್ಟ್ ಕ್ಲೈವ್ ಮೀರ್ ಜಾಫರ್ನನ್ನು ನೇಮಕ ಮಾಡ್ತಾನೆ. ಅಲ್ಲಿಗೆ ಇಂಗ್ಲೀಷರಿಗೆ ರಾಜಕೀಯವಾಗಿ ಒಂದು ಬಲಿಷ್ಠವಾಗುವುದಕ್ಕೆ ಒಂದು ತಳಪಾಯನೇ ಸಿಗತ್ತೆ. ಹಾಗಾದರೆ ಬ್ರಿಟನ್ನಿನ ಸಂಸತ್ತು ಭಾರತದಲ್ಲಿ ಬ್ರಿಟಿಷ್ ಆಧಿಪತ್ಯ ಆಡಳಿತವನ್ನು ನಿಯಂತ್ರಿಸುವ ಸಲುವಾಗಿ ಜಾರಿಗೆ ತಂದಂಥ ಆ್ಯಕ್ಟ್ಗಳಲ್ಲಿ ಪ್ರಥಮವಾಗಿ 1773ರ ರೆಗ್ಯುಲೇಟಿಂಗ್ ಆ್ಯಕ್ಟ್. 1773ರ ರೆಗ್ಯುಲೇಟಿಂಗ್ ಆ್ಯಕ್ಟ್. ಹಾಗಾದರೆ ಈ ಆ್ಯಕ್ಟು ಯಾರ ಕಾಲದಲ್ಲಿ ಜಾರಿಗೆ ಬಂತು? ವಾರನ್ ಹೇಸ್ಟಿಂಗ್ಸ್ ಕಾಲದಲ್ಲಿ. ಇವನು ಆ ಟೈಮಲ್ಲಿ ಬಂಗಾಳದ ಗವರ್ನರ್ ಆಗಿರ್ತಾನೆ. ಹಾಗಾದರೆ ಈ ಕಾಯ್ದೆಯ ಪ್ರಮುಖ ಅಂಶಗಳು ನಾವೇನು ನೋಡಬೇಕು ಅಂತ ಹೋದರೆ, ಬ್ರಿಟಿಷ್ ಸರ್ಕಾರ ಈ ಕಾಯ್ದೆಯನ್ನು ಜಾರಿಗೊಳಿಸುವ ಮೂಲಕ ಭಾರತದಲ್ಲಿದ್ದಂತಹ ಈಸ್ಟ್ ಇಂಡಿಯಾ ಕಂಪ್ನಿಯ ಎಲ್ಲ ರೀತಿಯಾದಂತಹ ವ್ಯವಹಾರಗಳನ್ನು ನಿಯಂತ್ರಿಸುವುದಕ್ಕೆ ಪ್ರಾರಂಭ ಮಾಡುತ್ತೆ. ಫಸ್ಟ್ ಒನ್. ಸೆಕೆಂಡ್, ಈ ಕಾಯ್ದೆ ಕಂಪನಿಗೆ ರಾಜಕೀಯ ಮತ್ತು ಆಡಳಿತಾತ್ಮಕ ಅಧಿಕಾರವನ್ನು ನೀಡುತ್ತೆ. ಏನು ಹೇಳಿ? ಈ ಕಾಯ್ದೆ ಕಂಪನಿಗೆ ರಾಜಕೀಯ ಮತ್ತು ಆಡಳಿತಾತ್ಮಕ ಅಧಿಕಾರವನ್ನು ಕಂಪನಿಗೆ ನೀಡುತ್ತೆ. ನೆಕ್ಸ್ಟ್, ಥರ್ಡ್ ಒನ್. ಈ ಕಾಯ್ದೆ ಜಾರಿಗೆ ಬಂದಿದ್ದರಿಂದ ಏನು ಬಂಗಾಳದಲ್ಲಿ ಗವರ್ನರಾಗಿ ಆಳ್ವಿಕೆ ನಡೆಸ್ತಾ ಇರ್ತಾನಲ್ಲ ವ್ಯಕ್ತಿ, ಆ ಬಂಗಾಳದ ಗವರ್ನರನ್ನು ಬಂಗಾಳದ ಗವರ್ನರ್ ಜನರಲ್ ಅಂತ ಕರೆಯಲಾಗುತ್ತೆ. ಅಂದರೆ ಈ ಕಾಯ್ದೆ ಬರೋಕ್ಕಿಂತ ಮೊದಲು ಬಂಗಾಳನ ಆಳ್ತಾ ಇದ್ದ ವ್ಯಕ್ತಿ ಬರೀ ಗವರ್ನರ್ ಆಗಿದ್ದ. ಬಟ್ ಈ ಕಾಯ್ದೆ ಜಾರಿಗೆ ಬಂದ ಮೇಲೆ ಬಂಗಾಳದ ಗವರ್ನರ್ನ ಬಂಗಾಳದ ಗವರ್ನರ್ ಜನರಲ್ ಅಂತೇಳಿ ಹೆಸರಿಸಲಾಗುತ್ತೆ. ಹಾಗಾದರೆ ಬಂಗಾಳದ ಪ್ರಥಮ ಗವರ್ನರ್ ಜನರಲ್ ಯಾರು ಅಂದರೆ ವಾರನ್ ಹೇಸ್ಟಿಂಗ್ಸ್. ಇವನು 1772ರಿಂದ 1785ರವರೆಗೆ ಭಾರತದಲ್ಲಿ ಬಂಗಾಳದ ಗವರ್ನರ್ ಜನರಲ್ ಆಗಿ ಆಳ್ವಿಕೆ ನಡೆಸ್ತಾನೆ. ಈ ಕಾಯ್ದೆಯ ಪ್ರಮುಖ ಅಂಶ, ಗವರ್ನರ್ ಇದ್ದವನು
ಬಂಗಾಳದ ಗವರ್ನರ್ ಇದ್ದನು ಬಂಗಾಳದ ಗವರ್ನರ್ ಜನರಲ್ ಆಗ್ತಾನೆ. ಅದೇ ರೀತಿ ಈ ಕಾಯ್ದೆ ಜಾರಿಗೊಂಡ ನಂತರ ಏನು ಬಾಂಬೆ, ಮದ್ರಾಸು ಮತ್ತು ಬಂಗಾಳಗಳು ಈ ಕಾಯ್ದೆಗಿಂತ ಮೊದಲು ಸ್ವತಂತ್ರ ಪ್ರೆಸಿಡೆನ್ಸಿಗಳಾಗಿದ್ದವು. ಬಟ್ ಈ ಕಾಯ್ದೆ ಜಾರಿಗೆ ಬಂದ ಮೇಲೆ ಬಂಗಾಳದ ಗವರ್ನರ್ ಜನರಲ್ ಅಂತ ಜಾರಿಗೆ ಬಂದ ಮೇಲೆ ಬಾಂಬೆ ಮತ್ತು ಮದ್ರಾಸ್ ಪ್ರೆಸಿಡೆನ್ಸಿಗಳು ಈ ಬಂಗಾಳದ ಗವರ್ನರ್ ಜನರಲ್ನ ಅಧೀನಕ್ಕೊಳಪಡ್ತವೆ. ಈ ಬಂಗಾಳದ ಗವರ್ನರ್ ಜನರಲ್ನ ಅಧೀನಕ್ಕೆ ಬಾಂಬೆ ಮತ್ತು ಮದ್ರಾಸ್ ಪ್ರೆಸಿಡೆನ್ಸಿಗಳು ಅಧೀನಕ್ಕೊಳಪಟ್ಟವು. ಫ್ರೆಂಡ್ಸ್, 1773 ರೆಗ್ಯುಲೇಟಿಂಗ್ ಆ್ಯಕ್ಟ್ ಜಾರಿಗೆ ಬರೋಕ್ಕಿಂತ ಮುಂಚೆ ಹೇಳಬೇಕು ಅಂತಂದರೆ ಫ್ರೆಂಡ್ಸ್, ಬಂಗಾಳದ ಗವರ್ನರ್ ಜನರಲ್ ಆಗಿ ವಾರನ್ ಹೇಸ್ಟಿಂಗ್ಸ್ ಪ್ರಪ್ರಥಮವಾಗಿ ಆಯ್ಕೆಯಾದ. ಅದೇ ರೀತಿ ಈ ಗವರ್ನರ್ ಜನರಲ್ನಿಗೆ ಗವರ್ನರ್ ಜನರಲ್ನಿಗೆ ಸಹಾಯ ಮಾಡೋದಕ್ಕೆ 4 ಜನ ಸಮಿತಿಗಳನ್ನು ಒಳಗೊಂಡಂತಹ ಕಾರ್ಯಕಾರಿ ಮಂಡಳಿನ ನೇಮಕ ಮಾಡಿದೆ. ಅದೇ ರೀತಿ ಈ ಕಾಯ್ದೆನ ಭಾರತ ಸಂವಿಧಾನದ ಇತಿಹಾಸದಲ್ಲಿ ಪ್ರಪ್ರಥಮವಾಗಿ ಬರೆದಂತಹ ದಸ್ತಾವೇಜು ಅಂದರೆ ರಿಟರ್ನ್ ಡಾಕ್ಯುಮೆಂಟ್ಸ್ ಅಂತ ಕರೀತಾರೆ. ಫ್ರೆಂಡ್ಸ್, ಈ ಕಾಯ್ದೆ ಇನ್ನೊಂದು ಮುಖ್ಯವಾದ ಅಂಶ ಏನಪ್ಪ ಅಂತಂದರೆ, ಏನು ಈಸ್ಟ್ ಇಂಡಿಯಾ ಕಂಪ್ನಿ ನೌಕರರಿದ್ರಲ್ಲ, ಇವರೆಲ್ಲ ಯಾವುದೇ ರೀತಿಯಂಥ ಖಾಸಗಿ ವ್ಯವಹಾರನೂ ಮಾಡಬಾರ್ದು. ಸ್ಥಳೀಯರಾಗಿದ್ದಂತಹ ಜನರ ಹತ್ರ ಯಾವುದೇ ರೀತಿಯಂಥ ಕಾಣಿಕೆ ಆಗಲಿ ಅಥವಾ ಲಂಚದ ರೂಪದಲ್ಲಿ ಏನೇನೂ ಕೂಡ ಪಡಿಬಾರ್ದು ಅಂತೇಳಿ ಅವ್ರ ಮೇಲೆ ನಿರ್ಬಂಧ ಇರಲಾಗಿದೆ. ಅದೇ ರೀತಿ ಈ ಕಾಯ್ದೆಯು ಕಂಪನಿಯ ನಿರ್ದೇಶಕರು ಇರ್ತಾರಲ್ಲ, ಅವರೆಲ್ಲರೂ ಕೂಡ ಅಲ್ಲಿದ್ದಂತಹ ಬ್ರಿಟಿಷ್ ಸರ್ಕಾರಕ್ಕೆ ಭಾರತದಲ್ಲಿದ್ದಂತಹ ಕಂದಾಯ, ಸಿವಿಲ್ಲು ಮತ್ತು ಮಿಲ್ಟ್ರಿ ವಿಷಯಗಳ ಬಗ್ಗೆ ಆ ಬ್ರಿಟಿಷ್ ಸರ್ಕಾರದ ಗಮನಕ್ಕೆ ತರಬೇಕಾಯಿತು. ಒಟ್ಟಿನಲ್ಲಿ ಹೇಳಬೇಕು ಅಂತಂದರೆ ಈ ಕಾಯ್ದೆ ಏನು ಬ್ರಿಟಿಷ್ ಸರ್ಕಾರ ಭಾರತದ ವಿಚಾರಗಳಲ್ಲಿ ತನ್ನನ್ನು ತಾನು ತೊಡಗಿಕೊಳ್ಳೋದಕ್ಕೆ ಈ ಕಾಯ್ದೆ ತುಂಬ ರೀತಿಯಲ್ಲಿ ಸಹಾಯ ಮಾಡಿಕೊಡ್ತು. ಈ ರೀತಿಯಾಗಿ ಭಾರತದಲ್ಲಿ 1773 ರೆಗ್ಯುಲೇಟಿಂಗ್ ಆ್ಯಕ್ಟು ತನ್ನ ಕಾಯ್ದೆಗಳನ್ನು ಹೊರಡಿಸೋ ಮುಖಾಂತರ ಹಲವಾರು ಬೆಳವಣಿಗೆಗಳನ್ನು ಮಾಡ್ತು. ಫ್ರೆಂಡ್ಸ್, ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಈಗೇನೇನು ಹೇಳಿದ್ನಲ್ಲ ಆ್ಯಕ್ಟ್ಗಳ ಬಗ್ಗೆ, ಆ ಪ್ರತಿಯೊಂದು ಆ್ಯಕ್ಟ್ ಬಗ್ಗೆ ಇನ್ಫಾರ್ಮೇಷನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತಾ ಇರ್ತೀನಿ. ಎಲ್ಲರೂ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ಥ್ಯಾಂಕ್ ಯು.